ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರಾಜ್ಯದ ಲಕ್ಷಾಂತರ ಪಿಂಚಣಿ ಫಲಾನುಭವಿಗಳಿಗೆ, ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ ಹಾಗೂ ವಿಕಲಚೇತನ ಸಹೋದರ ಸಹೋದರಿಯರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಒಂದು ಅತ್ಯಂತ ಪ್ರಮುಖ ಹಾಗೂ ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ನೀನೇನಾದರೂ ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಅಂದರೆ ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ ಯೋಜನೆ, ಮನಸ್ವಿನಿ ಹಾಗೂ ಮೈತ್ರಿ ಯೋಜನೆ, ಅಂಗವಿಕಲರ ಪಿಂಚಣಿ ಯೋಜನೆ, ಈ ಯಾವುದೇ ಯೋಜನೆಗಳ ಮೂಲಕ ಪ್ರತಿ ತಿಂಗಳು ಮಾಸಾಶನ ಪಡೆಯುತ್ತಿದ್ದರೆ ಇಂದಿನ ಈ ವಿಡಿಯೋ ನಿಮಗಾಗಿ ಅತ್ಯಂತ ಪ್ರಮುಖವಾಗಿದೆ. ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಳೆದ ಕೆಲವು ತಿಂಗಳುಗಳಿಂದ ಜಮಾವಾಗದೆ ಬಾಕಿ ಉಳಿದಿದ್ದ ಜೂನ್ ಹಾಗೂ ಜುಲೈ ತಿಂಗಳ ಪಿಂಚಣಿ ಹಣದ ಬಿಡುಗಡೆ ಪ್ರಕ್ರಿಯೆ ಈಗ ಭರದಿಂದ ಸಾಗುತ್ತಿದ್ದು, ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ಹಣ ಜಮಾವಾಗಲು ಪ್ರಾರಂಭವಾಗಿದೆ. ಈ ವಿಡಿಯೋದಲ್ಲಿ ನಾವು ಯಾರಿಗೆ ಹಣ ತಲುಪಿದೆ, ಯಾರಿಗೆ ಬಂದಿಲ್ಲ, ಪಿಂಚಣಿ ಹಣ ಹೆಚ್ಚಳವಾಗುತ್ತಿದೆಯೇ ಮತ್ತು ಪಿಂಚಣಿ ನಿಲ್ಲಬಾರದು ಎಂದರೆ ನೀವು ಮಾಡಬೇಕಾದ ಪ್ರಮುಖ ಕೆಲಸಗಳೇನು ಎಂಬ ಪ್ರತಿಯೊಂದು ವಿವರವನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಿಂಚಣಿ ವಿಳಂಬಕ್ಕೆ ನಿಜವಾದ ಕಾರಣಗಳೇನು? ಸ್ನೇಹಿತರೆ, ಕಳೆದ 2-3 ತಿಂಗಳುಗಳಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಪಿಂಚಣಿ ಹಣ ತಲುಪಿಲ್ಲ ಎಂಬ ದೂರುಗಳು ವ್ಯಾಪಕವಾಗಿ ಕೇಳಿಬರುತ್ತಿದ್ದವು. ಬಡ ಕುಟುಂಬಗಳು, ವೃದ್ಧರು ಹಾಗೂ ವಿಕಲಚೇತನರು ತಮ್ಮ ದಿನನಿತ್ಯದ ಜೀವನೋಪಾಯ ಹಾಗೂ ಔಷಧೋಪಚಾರಕ್ಕಾಗಿ ಸಂಪೂರ್ಣವಾಗಿ ಈ ಪಿಂಚಣಿ ಹಣವನ್ನೇ ನೆಚ್ಚಿಕೊಂಡಿರುತ್ತಾರೆ. ಹಾಗಾದ್ರೆ ಈ ಹಣ ಬರಲು ತಡವಾಗಿದ್ದೇಕೆ? ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ತಾಂತ್ರಿಕ ಪರಿಶೀಲನೆ ಹಾಗೂ ಅರ್ಹತಾ ಪರೀಕ್ಷೆಗಳು. ಸರ್ಕಾರವು ನಕಲಿ ಫಲಾನುಭವಿಗಳನ್ನು ತಡೆಯಲು ಸಿಸ್ಟಮ್ ಪರಿಶೀಲನೆ ನಡೆಸುತ್ತಿತ್ತು. ಬ್ಯಾಂಕ್ ಅಕೌಂಟ್ ವೆರಿಫಿಕೇಷನ್, ಫಲಾನುಭವಿಗಳ ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಲಾಯಿತು. ಆಧಾರ್ ಹಾಗೂ ಎನ್ಪಿಸಿಐ ಸೀಡಿಂಗ್ ತೊಂದರೆಗಳು. ಈಗ ಸರ್ಕಾರವು ಈ ಎಲ್ಲ ತಾಂತ್ರಿಕ ತೊಡಕುಗಳನ್ನು ಸಂಪೂರ್ಣವಾಗಿ ಬಗೆಹರಿಸಿದ್ದು, ಬೆಳಿಗ್ಗೆಯಿಂದಲೇ ಹಂತ ಹಂತವಾಗಿ ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ಹಣವನ್ನು ಖಾತೆಗಳಿಗೆ ಜಮಾ ಮಾಡುತ್ತಿದೆ. 18 ಪ್ರಮುಖ ಜಿಲ್ಲೆಗಳ ಪಟ್ಟಿ ಹಾಗೂ ಹಣ ಪರಿಶೀಲಿಸುವ ವಿಧಾನ. ಈಗ ಮೊದಲ ಹಂತದಲ್ಲಿ ರಾಜ್ಯದ 18 ಪ್ರಮುಖ ಜಿಲ್ಲೆಗಳಿಗೆ ಆದ್ಯತೆಯ ಮೇರೆಗೆ ಪಿಂಚಣಿ ಹಣ ಬಿಡುಗಡೆಯಾಗಿದೆ. ಆ ಜಿಲ್ಲೆಗಳು ಯಾವುವು ಎಂದರೆ ವಿಜಯಪುರ, ಕಲಬುರ್ಗಿ, ಬಾಗಲಕೋಟೆ, ಯಾದಗಿರಿ, ಬಳ್ಳಾರಿ, ಚಿತ್ರದುರ್ಗ, ಧಾರವಾಡ, ದಾವಣಗೆರೆ, ಮಂಗಳೂರು, ದಕ್ಷಿಣ ಕನ್ನಡ, ಮಂಡ್ಯ, ಬೀದರ್, ರಾಯಚೂರು, ಕೊಪ್ಪಳ, ಹಾಸನ ಸೇರಿದಂತೆ ಪ್ರಮುಖ ಜಿಲ್ಲೆಗಳು. ನಿಮ್ಮ ಖಾತೆಗೆ ಹಣ ಬಂದಿದೆಯೇ ಎಂದು ತಿಳಿಯುವುದು ಹೇಗೆ? ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ ಸರ್ಕಾರದಿಂದ ಡಿಬಿಟಿ ಮೆಸೇಜ್ ಬರಲಿದೆ. ಒಂದು ವೇಳೆ ಮೆಸೇಜ್ ಬರದಿದ್ದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಎಟಿಎಂ ಅಥವಾ ಗ್ರಾಮ 1 ಅಥವಾ ಕರ್ನಾಟಕ 1 ಕೇಂದ್ರಗಳಿಗೆ ತೆರಳಿ ಎಇಪಿಎಸ್ ಆಧಾರ್ ಆಧಾರಿತ ಪಾವತಿ ವ್ಯವಸ್ಥೆ ಮೂಲಕ ಬೆರಳಚ್ಚು ನೀಡಿ ಪರಿಶೀಲಿಸಿಕೊಳ್ಳಬಹುದು. ಗಮನಿಸಿ, ಒಂದು ವೇಳೆ ಇಂದು ನಿಮ್ಮ ಖಾತೆಗೆ ಹಣ ಜಮಾವಾಗದಿದ್ದರೆ ಆತಂಕ ಪಡಬೇಡಿ. ಪ್ರಕ್ರಿಯೆಯು ಜಿಲ್ಲಾವಾರು ಮತ್ತು ಬ್ಯಾಂಕ್ವಾರು ನಡೆಯುತ್ತಿರುವುದರಿಂದ ಮುಂದಿನ 1-2 ದಿನಗಳಲ್ಲಿ ಎಲ್ಲ ಅರ್ಹರ ಖಾತೆಗೂ ಜಮಾವಾಗಲಿದೆ. ಪಿಂಚಣಿ ಹಣ ಹೆಚ್ಚಳದ ಸತ್ಯಾಸತ್ಯತೆ. ಪಿಂಚಣಿ ಹಣದ ಹೆಚ್ಚಳಕ್ಕೆ ಸರ್ಕಾರದಿಂದ ಪ್ರಮುಖ ಸೂಚನೆಗಳು ಬಂದಿವೆ. ಮುಂಬರುವ ದಿನಗಳಲ್ಲಿ ಪಿಂಚಣಿ ಮೊತ್ತವನ್ನು 10% ಏರಿಕೆ ಮಾಡುವ ಕುರಿತು ಚರ್ಚೆಗಳು ನಡೆದಿವೆ. ಪ್ರಸ್ತುತ 1200 ಪಡೆಯುತ್ತಿರುವವರಿಗೆ 1500ರವರೆಗೂ ಹಾಗೂ 1500ರಿಂದ 2500 ಪಡೆಯುತ್ತಿರುವವರಿಗೆ 2000ದಿಂದ 2500ರವರೆಗೂ ಹಣ ಸಿಗುವ ಸತ್ಯಾಸತ್ಯತೆ ಇದೆ. ಈ ಹೆಚ್ಚಳವು ಹಿರಿಯ ನಾಗರಿಕರು, ವಿಧವೆಯರು, ವಿಕಲಚೇತನರು ಹಾಗೂ ಪ್ರತಿಯೊಬ್ಬ ಮಾಸಾಶನದಾರರಿಗೂ ಅನ್ವಯವಾಗಲಿದೆ. ನಿಯಮಗಳು: ಇಕೆವೈಸಿ ಮತ್ತು ಜೀವಿತ ಪ್ರಮಾಣಪತ್ರ. ನಿಮಗೆ ನಿರಂತರವಾಗಿ ಪಿಂಚಣಿ ಹಣ ಬರಬೇಕಾದರೆ ನೀವು ಈ ಕೆಳಗಿನ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಆಧಾರ್ ಎನ್ಪಿಸಿಐ ಮ್ಯಾಪಿಂಗ್. ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಹಾಗೂ ಎನ್ಪಿಸಿಐ ಮ್ಯಾಪಿಂಗ್ ಸಕ್ರಿಯವಾಗಿರಬೇಕು. ಇಲ್ಲದಿದ್ದರೆ ಹಣ ತಡೆಹಿಡಿಯಲಾಗುತ್ತದೆ. ವಯಸ್ಸಿನ ಪರಿಶೀಲನೆ. 60ರಿಂದ 65 ವರ್ಷದೊಳಗಿನ ಫಲಾನುಭವಿಗಳ ದಾಖಲೆಗಳನ್ನು ಪುನರ್ ಪರಿಶೀಲಿಸಲಾಗುತ್ತಿದೆ. ಯುಡಿಐಡಿ ಕಾರ್ಡ್. ವಿಕಲಚೇತನರಿಗಾಗಿ 40% ಹೆಚ್ಚು ಅಂಗವಿಕಲತೆ ಹೊಂದಿರುವವರಿಗೆ ಪಿಂಚಣಿ ಸಿಗುತ್ತದೆ. ಆದರೆ ನಿಮ್ಮ ಯುಡಿಐಡಿ ಕಾರ್ಡ್ ನವೀಕರಣಗೊಂಡಿರಬೇಕು. ಜೀವಿತ ಪ್ರಮಾಣಪತ್ರ. ಪ್ರತಿಯೊಬ್ಬ ಪಿಂಚಣಿದಾರರು ಪ್ರತಿ ವರ್ಷ ತಮ್ಮ ಡಿಜಿಟಲ್ ಜೀವಿತ ಪ್ರಮಾಣಪತ್ರವನ್ನು ಸಿಎಸ್ಸಿ ಅಥವಾ ಅಂಚೆ ಕಚೇರಿ ಮೂಲಕ ಸಲ್ಲಿಸುವುದು ಕಡ್ಡಾಯ.
ಇಲ್ಲವಾದಲ್ಲಿ ಸರ್ಕಾರ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯುತ್ತದೆ. ಪಡಿತರ ಚೀಟಿ. ನಿಮ್ಮ ಬಿಪಿಎಲ್ ಕಾರ್ಡ್ ಸಕ್ರಿಯವಾಗಿರಬೇಕು. ಹೊಸದಾಗಿ ಅರ್ಜಿ ಸಲ್ಲಿಸಲು. ಹೊಸದಾಗಿ ಪಿಂಚಣಿಗೆ ಅರ್ಜಿ ಸಲ್ಲಿಸಲು ಬಯಸುವವರು ಗ್ರಾಮ 1, ಬೆಂಗಳೂರು 1 ಅಥವಾ ನಾಡ ಕಚೇರಿ ಮೂಲಕ ಅರ್ಜಿ ಸಲ್ಲಿಸಬಹುದು. ಅಗತ್ಯ ದಾಖಲೆಗಳು: ಬಿಪಿಎಲ್ ಕಾರ್ಡ್, ಆಧಾರ್ ಕಾರ್ಡ್, ಆದಾಯ ಪ್ರಮಾಣಪತ್ರ, ವಯಸ್ಸಿನ ಪುರಾವೆ ಹಾಗೂ ಬ್ಯಾಂಕ್ ಪಾಸ್ಬುಕ್. ನೆನಪಿರಲಿ, ಯಾವುದೇ ಕಾರಣಕ್ಕೂ ಪಿಂಚಣಿ ಕೊಡಿಸುತ್ತೇವೆ ಎಂದು ಹಣ ಕೇಳುವ ಮಧ್ಯವರ್ತಿಗಳನ್ನು ಅಥವಾ ದಳ್ಳಾಳಿಗಳನ್ನು ನಂಬಬೇಡಿ. ಇದು ಸರ್ಕಾರದಿಂದ ನೇರವಾಗಿ ನಿಮ್ಮ ಖಾತೆಗೆ ತಲುಪುವ ಸೌಲಭ್ಯವಾಗಿದೆ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸುತ್ತಮುತ್ತಲಿರುವ ವೃದ್ಧರಿಗೆ, ವಿಧವೆಯರಿಗೆ ಹಾಗೂ ವಿಕಲಚೇತನ ಸಹೋದರ ಸಹೋದರಿಯರಿಗೆ ತಕ್ಷಣವೇ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.